ಆಸ್ಪತ್ರೆಗೂ ತೋರಿಸಿದ್ವಿ, ಎಲ್ಲ ಏನೇನೋ ಮಾಡಿದ್ವಿ, ಏನೂ ಆಗಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೆಲ್ಲ ಒಳ್ಳೇದಾಗ್ತಾನೆ ಬಂದಿದೆ. ಇದ್ದಾರೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೇನು ಅನಿಸಿರಲಿಲ್ಲ. ಆಮೇಲೆ ಒಂದ್ಸಲ ಬಂದೆ, ಒಂಥರ ಆಯಿತು ನನಗೆ. ಒಂಥರ ಇದೇ ಆಗೋಯ್ತು, ಮೈಯೆಲ್ಲ ಒಂಥರ ಆಯಿತು. ಮತ್ತು 5 ವಾರ ತುಪ್ಪದ ದೀಪ ಹಚ್ತೀನಿ ಅಂತ ಅರ್ಸ್ಕೊಂಡೆ. ಹುಷಾರಿರಲಿಲ್ಲ ನನಗೆ ಅವಾಗ. 5 ವಾರ ತುಪ್ಪದ ದೀಪ ಹಚ್ತಿದ್ದಂಗೆ ನನಗೆ 2ನೇ ವಾರದಲ್ಲೇ ಎಲ್ಲ ಕ್ಲಿಯರ್ ಆಯಿತು. ಸಂಕಲ್ಪ ಮಾಡ್ಕೊಂಡಿದ್ದೆ, 2ನೇ ವಾರಕ್ಕೆ ನನಗೆಲ್ಲ ಕ್ಲಿಯರ್ ಆಯಿತು. ಮತ್ತು ನಾನು ಇವಾಗ ವಾರ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಗೊತ್ತಿಲ್ಲ, ಅದೇ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಆರೋಗ್ಯ. ಅದರಿಂದ ನನಗೆ ಎಲ್ಲೂ ತೋರಿಸಿದ್ರು ಮೇಲಾಗಿರಲಿಲ್ಲ. ನನಗೆ ಎಲ್ಲ ಆಸ್ಪತ್ರೆಗೂ ತೋರಿಸಿದ್ವಿ, ಎಲ್ಲ ಏನೇನೋ ಮಾಡಿದ್ವಿ, ಏನೂ ಆಗಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೆಲ್ಲ ಒಳ್ಳೇದಾಗ್ತಾನೆ ಬಂದಿದೆ. ಇದ್ದಾರೆ ಇಲ್ಲಿ ಬಂದ್ರೇ ನಮ್ಗೊಂಥರ ಪಾಸಿಟಿವ್ ಎನರ್ಜಿ. ಇರ್ಬೋದು. ಇವಾಗ ನಮ್ಮ ಅಕ್ಕನಿಗೆ ನನ್ಗೆ ಒಳ್ಳೇದಾದ್ಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು ಅವ್ರಿಗೆ ಅವ್ರ ಯಜಮಾನ್ರಿಗೆ ಹುಷಾರಿರಲಿಲ್ಲ. ಕಾಲೆಲ್ಲ ಒಂಥರ ಅಲರ್ಜಿ ಥರ ಆಗ್ಬಿಟ್ಟೆಲ್ಲ ಇದಾಗ್ಬಿಟ್ಟಿತ್ತು. ಅವರು ಬಂದು ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಇಲ್ಲಿ ಕೇಳಿದ್ಕೆ ಕಾಯಿ ಕಟ್ಟಿದ್ದು 2ನೇ ವಾರಕ್ಕೆ ಫುಲ್ಲು ಕ್ಲಿಯರ್ ಆಗಿ ಇವಾಗ ಕಾಯಿ ಕಟ್ಕೊಂಡು 12ನೇ ವಾರ ಪೂಜೆ ಮಾಡ್ತಿದ್ದಾರೆ. ಅಕ್ಕನ ಗಂಡನ್ಗೆ. ಅವ್ರಿಗಂತೂ ಮುಖ ಎಲ್ಲ ಫುಲ್ಲು ಅಲರ್ಜಿ ಆಗ್ಬಿಟ್ಟಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಇರಲೇಬಾರ್ದು ಅವರು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಇಲ್ಲಿಗೆ ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿದ್ದು 2ನೇ ವಾರಕ್ಕೆ ಅವ್ರಿಗೆ ಕ್ಲಿಯರ್ ಆಯ್ತಿಲ್ಲ. ಖುಷಿ ಆಗುತ್ತೆ. ಅದನ್ನ ನೋಡಿ ನಾವು ವಾರ ಹಾಸ್ಪಿಟ್ಲಿಗೂ ಏನು ಪ್ರಯೋಜನ ಇಲ್ಲ ಅಂತಿದ್ರು. ಆಮೇಲೆ ನಾಟಿ ಔಷಧಿ ಎಲ್ಲ ಕೊಡಿಸಿದ್ವಿ, ಏನೂ ಆಗಿರಲಿಲ್ಲ ಅವ್ರಿಗೆ. ಲಾಸ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇಲ್ಲಿ ಬಂದರು. ಆಮೇಲೆ ಇಲ್ಲೆಲ್ಲ ಬಂದಮೇಲೆ ಎಲ್ಲ ಕ್ಲಿಯರ್ ಆಯಿತು. ಇವಾಗ ಕೆಲಸಕ್ಕೂ ಚೆನ್ನಾಗಿ ಹೋಗ್ತಿದ್ದಾರೆ. ಅದೊಂದು ಮಾತಿದೆ, ರಾಯರ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಹೇಳ್ಬಾರ್ದಂತೆ, ಸಮಸ್ಯೆ ಹೇಳ್ಬಿಡ್ಬೇಕಂತೆ. ರಾಯರಿದ್ದಾರೆ, ನೀನೇನು ಬರ್ತೀಯಾ ಬಾ. ಹೌದು, ಹಾಗೆ ನೀವು ಹಂಗೆ ಮಾಡ್ಬೇಕಂತ. ಹೌದು, ನನ್ಗೆ ನಿಜ ನಂಬಿಕೆ ಇದೆ. ನಾನು ವಾರ ಬರ್ತೀನಿ ಇಲ್ಲಿಗೆ. ರಾಯರಿದ್ದಾರೆ.